ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಹೊಸ ಹರುಷ ತರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲ ತಿಳಿಸ್ಕೊಡ್ತೀನಿ. ಹಂಗೆ ವಿಡಿಯೋ ನೋಡ್ತಾ ಇರಿ ಗೈಸ್. ನೋಡಿ, ನಮ್ಮ ಗಾಡೀಲಿ ಡೀಸೆಲ್ ಖಾಲಿ ಆಗಿದೆ. ಇವಾಗ ನಮ್ಮ ಡಾರ್ಲಿಂಗ್ಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಬೇಕು. ನೋಡಿ, ಪೂರ್ತಿ ಖಾಲಿಯಾಗಿ ಬ್ಲಿಂಕ್ ಬಂದಿದೆ ಗೈಸ್. ಇವತ್ತು ನಮ್ಮ ಗಾಡಿ 35 ಲೀಟ್ರ್ ಹಿಡಿದಿದೆ. 3200-300 ಗಂಟೆ ಮಾಡ್ಬೋದು. ನೋಡೋಣ, ಮಾಡಿ ಫುಲ್ ಮಾಡಿ. 3300 ಮಾಡಿ, ತೊಂದರೆ ಇಲ್ಲ. ಎಷ್ಟು ಹಿಡಿತೋ ಟಾಪಪ್ ಮಾಡಿ. $36 ಲೀಟ್ರಿಗೆ ದಾಡ್ತು ಗೈಸ್. ಇವತ್ತು ನಮ್ಮ ಗಾಡಿಗೆ ಫುಲ್ ಟೈಮ್. তো গাইস, আজকে তোমাদের কাছে টপ ನೋಡಿ, ನಮ್ಮ ಅಕ್ಕವ್ರ ಊರು ಎಂಟ್ರಿ ಅದು. ಆದರೆ ನಮ್ಮ ಅಕ್ಕನ ಮಕ್ಳಿಗೆ ಯಾರು ಹೇಳಿಲ್ಲ ನಾನು ಬರ್ತಾ ಇದ್ದೀನಿ ಅಂತ. ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹಬ್ಬದ ದಿವಸ ಹೋಗ್ತಾ ಇದ್ದೀವಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ನೋಡಿ, ನಮ್ಮ ಭಾವ ಇವರು. ಇಲ್ಲಡಿ ಯಾರೋ ಈ ಕಡೆ ತಿರ್ಕೊಂಬಿಟ್ರಲ್ಲ, ಯಾರು ಇರೋ? ನಮ್ಮ ಫೇವ್ರೆಟ್ ಅಜ್ಜಿ ಈಗ ಬಂದೆ. ನೋಡಿ ಗೈಸ್, ನಮ್ಮ ಅಜ್ಜಿ ಹೆಂಗಿದ್ದಾರೆ. ಇಲ್ಲೊಬ್ರು ಇದ್ದಾರೆ, ಯಾರು ಅಂತ ನೋಡೋಣ. ಟಿವಿ ನೋಡ್ತಾರೆ, ನಾನು ಬಂದಿರೋದೇ ಗೊತ್ತಿಲ್ಲ. ಹಬ್ಬ ಎಲ್ಲ ಮುಗಿದಿದೆ ನೋಡಿ, ಹಬ್ಬ ಜೋರು ಇಲ್ಲ ದೊಡ್ಡಮ್ಮ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ನಮ್ಮ ಅಕ್ಕವ್ರ ತೋಟಕ್ಕೆ ಬಂದಿದ್ದೀವಿ. ಈಗ ನಮ್ಮ ಅಕ್ಕವ್ರ ತೋಟದಲ್ಲಿ ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳೆಲ್ಲ ಇಲ್ಲೇ ಅವರೇ. ಎಲ್ಲಾರನ್ನೂ ಇಲ್ಲೇ ತೋರಿಸ್ತೀನಿ ನೋಡಿ ಅಲ್ಲಿ ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಮಿಸ್ಸಸ್ಸು. ನೋಡಿ, ನಮ್ಮ ಅಕ್ಕ ನೈಟ್ ಇಲ್ಲಿದ್ದೀನಿ ಅಂದ್ಬಿಟ್ಟು ಅವರು ಫೋಟೋ ವೀಡಿಯೋಗೆ ಬರೋಲ್ಲ. ಇವರು ನಮ್ಮ ಅಕ್ಕನ ಮಗಳು ದೊಡ್ಡೋಳು. ಈಗ ನಮ್ಮ ಅಕ್ಕವ್ರ ಊರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕವ್ರ ಊರಲ್ಲಿ ಒಬ್ಬಿಟ್ಟು, ಚಿತ್ರಾನ್ನ, ಹಬ್ಬದ ಊಟ ಭರ್ಜರಿ ಇತ್ತು. ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊಂಡು, ಆಮೇಲೆ ಮನೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕಾಗಿತ್ತು. ಎಲ್ಲ ತೆಂಗಿನಕಾಯಿ ಎಲ್ಲ ತೊಗೊಂಡು ಈಗ ಆನ್ ದ ವೇ ಊರಿಗೆ ಹೊರಟಿದ್ದೀವಿ. ಇನ್ನೂ ಹೋಗ್ತಾ ಇದ್ದೀವಿ. ಹೋದಾದ್ಮೇಲೆ ಏನೇನು ಎಲ್ಲೆಲ್ಲಿ ಊರಿಗೆ ಹೋಗ್ತಾ ಇದೀವಿ, ಅಲ್ಲಿ ಹೋಗಿ ಯಾರು ಮೀಟ್ ಆಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ.
ಗೈಸ್ ನೋಡಿ, ನಮ್ಮ ಮಿಸ್ಸಸ್ ಅವ್ರ ಅತ್ತೆ ಮನೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ನಮ್ಮ ಮಿಸ್ಸಸ್ ಅತ್ತೆ ಇದ್ದಾರಲ್ಲ, ಅವರ ಸೊಸೆ ಅವರು ಓಡೋದ್ರು. ಇಲ್ಲಿ ನೋಡಿ, ನಮ್ಮ ಮಿಸ್ಸಸ್ ಅವ್ರ ಅತ್ತೆ ಅಂಗನವಾಡಿ ಟೀಚರಪ್ಪ, ಫುಲ್ಲು ರಿಚ್ಚು, ಗೂಳೂರಿಗೆ ಶ್ರೀಮಂತರು. ನೋಡಿ, ನಮ್ಮ ಮಿಸ್ಸಸ್ ಅವ್ರ ಅಜ್ಜಿ ಇದು ಕಾರ್ಯ ಮಾಡಿದ್ದಾರೆ ಇವತ್ತು. ದೇವ್ರ ಪೂಜೆ ಎಲ್ಲ ಜೋರು, ಹಬ್ಬ ಜೋರು ಆಯಿತು. ನಮ್ಮದು ಯುಗಾದಿ ಹಬ್ಬ ಅಂತ ಇದ್ರು ಎಲ್ಲರೂ. ಯುಗಾದಿ ಹಬ್ಬನೂ ಮುಗಿದೋಯ್ತು. ನಮ್ಮ ಮಿಸ್ಸಸ್ ಫುಲ್ ರೆಸ್ಟು. ಇಲ್ಲಿ ನೋಡಿ, ನಮ್ಮ ಮಿಸ್ಸಸ್ ಅವ್ರ ಮಾವ ಬರ್ತಾ ಇದ್ದಾರೆ. ಗೈಸ್, ನಮ್ಮ ಕವನವರ ಮಾವ ನಮಗೆ ಅಪ್ಪಾಜಿ ಫುಲ್ಲು ಯಾವಾಗಲೂ ಜೋಶಲ್ಲಿ ಇರ್ತಾರೆ. ಫುಲ್ಲು ಜೋಶು ಏನಪ್ಪಾಜಿ. ನೋಡಿ ನಮ್ಮ ಮನೆಯವಳು ಏನಕ್ಕೋ ಮುನ್ಸ್ಕೊಂಡು ಹೋದ್ಲಲ್ಲ ಅವಳು. ಗೈಸ್, ನಮ್ಮ ಮಿಸ್ಸಸ್ ಅವ್ರ ಅತ್ತೆ ಒಂದು ಹೊಸ ಮನೆಗೆ ಬಂದಿದ್ದಾರೆ. ನೋಡಿ, ತುಳಸಿ ಕಟ್ಟೆ ಇದು ಎಂಟ್ರೆನ್ಸು. ನೋಡಿ ಜೋಡಿ ಹೆಂಗಿದ್ದಾರೆ, ಶಿವ ಪಾರ್ವತಿ ಇದ್ದಂಗೆ ಕೂತವ್ರೆ. ಅವ್ರು ಯಾಕೋ ನಾಚ್ಕೊಂಡು ಓಡ್ತಾವ್ರಪ್ಪ. ಅವ್ರ ಜೋಡಿ ಇಲ್ಲ ಅಂತ. ಬರ್ತಾರೆ, ಅವ್ರ ಜೋಡಿನೂ ಬರ್ತಾರೆ. ಅವ್ರ ಜೊತೆನೂ ವಿಡಿಯೋ ಮಾಡೋಣ. ಸಾಕಿಷ್ಟಿದ್ರೆ ಗೈಸ್, ಇವತ್ತು ಹಬ್ಬ ಅಲ್ವಾ, ಹೆಣ್ಮಕ್ಳಿಗೆಲ್ಲರೂ ಬಳೆ ತೋರಿಸ್ಬೇಕು ಅಂತೇಳಿ ಅಂಗಡಿ ಕರ್ಕೊಂಬಂದಿದ್ದೀನಿ. ಈಗೆಲ್ಲ ನೋಡ್ತಾ ಇದ್ದಾರೆ. ಅದು ಕಲರೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅಣ್ಣ ತಕ್ಕೊಡ್ತಾ ಇದ್ದಾರೆ. ನೋಡಿ, ಫ್ಯಾನ್ಸಿ ಸ್ಟೋರು ಗೂಳೂರಲ್ಲಿ ನಿಮ್ಗೆ ಏನಾದ್ರು ಬೇಕಾದರೆ ಬಸ್ ಸ್ಟ್ಯಾಂಡಲ್ಲಿ ಹತ್ರನೇ ಇದೆ. ತುಂಬ ಚೆನ್ನಾಗಿದೆ ಅಂಗಡಿ, ತುಂಬ ದೊಡ್ಡದಿದೆ. ನೋಡಿ, ಯಾವುದು ಬಳೆ ಸೆಲೆಕ್ಟ್ ಮಾಡಿದ್ರು, ಬ್ಲ್ಯಾಕ್ ಬಳೆ ಸೆಲೆಕ್ಟ್ ಮಾಡಿದ್ದಾರೆ. ಇವ್ರು 3 ಜನಕ್ಕೆ ಈಗ ಬಳೆ. ಗೈಸ್, ಆ ಅಂಗಡಿಲಿ ಇವ್ರಿಗೆ ಬೇಕಾಗಿದ್ದು ಬಳೆ ಸಿಕ್ಕಿಲ್ಲ. ಇನ್ನೊಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಹೆಣ್ಮಕ್ಳ ಜೊತೆ ಬಂದರೆ ಮಾತ್ರ ಈ ಕಲರಲ್ಲಿ ಆ ಡಿಸೈನ್ ತೋರಿಸು, ಆ ಡಿಸೈನಲ್ಲಿ ಈ ಕಲರ್ ತೋರಿಸು ಅಂತ ಇದೇ ಥರ ನಮ್ಮನ್ನ ಹುಡುಗರನ್ನ ಓಡಾಡಿಸಿ ಅರ್ಧ ಜೀವನ ಕಳೆದು ಬಿಡ್ತಾರೆ. ಈಗ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೀವಿ ಗೈಸ್. ಗಾಯ್ಸ್ ನೋಡಿ, 2 ಅಂಗಡಿ 3ನೇ ಅಂಗಡಿ. ಈ ಹೆಂಗಸ್ರಿಂದ ತಿರುಗಬಾರ್ದಪ್ಪ ನಾವು. ಕೊನೆಗೆ ಯಾವ ಬಸವೇಶ್ವರ ಬ್ಯಾಂಗಲ್ ಸ್ಟೋರ್ ಅಂತ ಕರ್ಕೊಬಂದಿದ್ದಾರೆ. ಆಂಟಿ ತೆಗಿತಾ ಇದ್ದಾರೆ ಬಳೆ. ಈಗ 3 ಜನಕ್ಕೂ ಬಳೆ ತೋರಿಸ್ಬೇಕು. ಈಗ ಅಕ್ಕ ಇವಾಗ ಎಲ್ಲರಿಗೂ ತೋರಿಸ್ತಾರೆ. ಇವರು ಮನೇಲೇ ಬ್ಯಾಂಗಲ್ ಸ್ಟೋರ್ ಮಾಡಿದ್ದಾರೆ. ಚೆನ್ನಾಗಿದೆ. ಹಿಂದೆ ಮನೆ, ಮುಂದೆ ಬ್ಯಾಂಗಲ್ ಸ್ಟೋರು. ಅಕ್ಕ, ಯುಗಾದಿ ಹಬ್ಬ ಜೋರಕ್ಕ. ಅಕ್ಕ, ನಿಮ್ಮ ಹೆಸರು? ಏನಿಲ್ಲ ಹೇಳಕ್ಕೋ, ಏನಾಗಲ್ಲ. ಅಯ್ಯೋ, ಗಂಗಮ್ಮ ಅಂತಾರ ನಿಮ್ಮ ಹೆಸರು? ಅಲ್ಲಿ ಬೋರ್ಡಲ್ಲಿ ನೋಡ್ಬಿಟ್ಟೆ, ಎಲ್ಲ ನೋಡ್ಕೊಂಡೆ ಬಂದೆ ಒಳಗೆ. ಗಂಗಕ್ಕವರು ನಮ್ಮ ಮಿಸ್ಸಸ್ಗೆ ಬಳೆ ತೋರಿಸ್ತವ್ರೆ. ಗೂಳೂರಲ್ಲಿ ಯಾರೇ ಆಗಲಿ ಬಳೆ ತೋರ್ಸಂಗಿದ್ರೆ ಬಸವೇಶ್ವರ ಬ್ಯಾಂಗಲ್ ಸ್ಟೋರ್ಗೆ ಬನ್ನಿ, ಅವರೇ ತೋರಿಸ್ಕೊಡ್ತಾರೆ. ಒಳ್ಳೆ ಕಲರ್ ಡಿಸೈನ್ ಬಳೆ ಇದ್ದಾವೆ. ನೆಕ್ಸ್ಟು ನಮ್ಮ ದಿವ್ಯಾಕ, ಹಂಸಭಾವಿ ಹೀರೋಯಿನು. ನೆಕ್ಸ್ಟು ಆಮೇಲೆ ನಮ್ಮ ಕೊಂಡಾಪುರದವರು ಏನಂತಾರೆ, ಏನು ಹೆಸರು ಮತ್ತೆ ಹೊಟ್ಟಾಯ್ತು, ಶೈಲಮ್ಮವರು. ನೋಡ್ರಿ ಇವು ಈಗಲೂ ನಾಚ್ಕೋತಾರಪ್ಪ, ಸಿಕ್ಕಾಪಟ್ಟೆ ನಾಚಿಕೆ. ಗೈಸ್, ಇವತ್ತು ಊಟ ನೋಡಿ,
ನಮ್ಮ ಶೈಲತ್ತೆ ಅವ್ರ ಮನೇಲಿ ಊಟ ಭರ್ಜರಿ ಊಟ, ಒಬ್ಬಿಟ್ಟು, ಕೋಸಂಬರಿ, ಹುಳ್ಳಿಕಾಯಿ ಪಲ್ಯ, ಹಪ್ಳ ನೋಡಿ ಎಲ್ಲ ಫ್ಯಾಮಿಲಿ ಜೊತೆಲಿ ಕುತ್ಕೊಂಡು ಇವತ್ತು ಊಟ. ನಮ್ಮ ಮನೋಣ್ಣ ಮಕನೇ ತೋರಿಸ್ತಾ ಇಲ್ಲಪ್ಪ. ಮನೋಣ್ಣ ಈ ಕಡೆ ತಿರ್ಗೋಣ. ಎಲ್ಲ ಹಿಂಗೆ ಖುಷಿಯಾಗಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ತಿನ್ನೋದಕ್ಕೆ ಒಂಥರ ಖುಷಿ. ನಮ್ಮ ದಿವ್ಯಾಕಂತೂ ಮಕನೇ ನೋಡಲ್ಲಪ್ಪ, ಫುಲ್ ನಾಚಿಕೆ. ನಮ್ಮ ಯತೀಶಣ್ಣಂದು ಮದುವೆದು ವಿಡಿಯೋ ನೋಡ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇರೋದು. ಇಲ್ಲಿ ಬಾಸ್ ಇಲ್ಲಿ ಕೂತಿದ್ದಾರೆ, ಬಾಸ್ದು ಊಟ ಆಗಿದೆ. ಹಪ್ಳ ಸೈಡ್ಗೆ ಇಟ್ಕೊತಾ ಇದ್ದಾರೆ, ನೋಡಿ.